ಇವತ್ತಿನಿಂದ ನಡೆಯಲಿದೆ ಫುಟ್ಪಾತ್ ಮೆಗಾ ಆಪರೇಷನ್. ಜಿಬಿ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಒತ್ತುವರಿ ತೆರವು ಕಾರ್ಯ ಆರಂಭಗೊಳ್ಳಲಿದೆ. ಜೆಸಿಬಿಗಳೊಂದಿಗೆ ರಸ್ತೆಗಿಳಿಯಲು ಸಜ್ಜಾಗಿದ್ದಾರೆ ಪಾಲಿಕೆಯ ಅಧಿಕಾರಿಗಳು. ಪಾದಚಾರಿ ಮಾರ್ಗ ಅತಿಕ್ರಮಣ ಮಾಡಿದ್ರೆ ಬೀಳುತ್ತೆ ದಂಡ ಅಂತ ಹೇಳಿ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಪಾದಚಾರಿ ಮಾರ್ಗ ಅತಿಕ್ರಮಣ ಮಾಡ್ತಾ ಇರ್ತಾರೆ, ಈ ಪಾದಚಾರಿ ಮಾರ್ಗಗಳಲ್ಲಿ ಅಂಗಡಿಗಳನ್ನ ಹಾಕೊಂಡಿರ್ತಾರೆ. ಅಂತವ್ರೇನಾದ್ರೂ ಮಾತು ಕೇಳಲಿಲ್ಲ ಅಂತಂದ್ರೆ ದಂಡವನ್ನ ವಿಧಿಸಲಾಗುತ್ತೆ. ಮೆಜೆಸ್ಟಿಕ್, ಜಯನಗರ, ಎಂಜಿ ರೋಡ್ ಆ ಭಾಗದಲ್ಲಿ ಈಗಾಗಲೇ ಒತ್ತುವರಿ ತೆರವು ಕಾರ್ಯಾಚರಣೆ ತೀವ್ರಗೊಂಡಿದೆ. ಐಟಿ ಕಾರಿಡಾರ್, ಮೆಟ್ರೋ ನಿಲ್ದಾಣಗಳ ಸುತ್ತಮುತ್ತ ಹದ್ದಿನ ಕಣ್ಣಿಟ್ಟಿದ್ದಾರೆ. ವ್ಯಾಪಾರಿಗಳ ಪ್ರತಿರೋಧ ತಡೆಯುವುದಕ್ಕಂತ ಹೇಳಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ನೋಡಿ, ಈಗಾಗಲೇ ಜೆಸಿಬಿಗಳು ಕೂಡ ಯಾವ ರೀತಿ ಗರ್ಜಿಸ್ತಾ ಇದೆ ಅಂತ ಹೇಳಿ. ಜಿಬಿಯ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಒತ್ತುವರಿ ತೆರವು ಕಾರ್ಯ ಆರಂಭಗೊಂಡಿದೆ. ಜೆಸಿಬಿಗಳನ್ನು ತರಿಸಿಬಿಟ್ಟು ಎಲ್ಲೆಲ್ಲಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಪಾದಚಾರಿಗಳ ಮಾರ್ಗವನ್ನು, ಅಂಥ ಶೆಡ್ಗಳನ್ನು ತೆರವುಗೊಳಿಸೋದ್ರಲ್ಲಿ ಮುಂದಾಗಿದ್ದಾರೆ ಜಿಬಿ ಅಧಿಕಾರಿಗಳು. ನೋಡಿ, ಇವತ್ತಿನಿಂದ ನಡೆಯಲಿದೆ ಫುಟ್ಪಾತ್ ಮೆಗಾ ಆಪರೇಷನ್. ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಅಂದರೆ ಯಾರೆಲ್ಲ ಈ ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ, ಫುಟ್ಪಾತ್ನಲ್ಲಿ ಸಾಕಷ್ಟು ಜನ ಅದನ್ನೇ ನಂಬ್ಕೊಂಡು ಅಂಗಡಿಗಳನ್ನು ಹಾಕೊಂಡಿರ್ತಾರೆ, ಅಂಥವ್ರಿಗೂ ಇದು ನಿಜಕ್ಕೂ ಬಿಗ್ ಶಾಕ್. ಇನ್ನು ಮುಂದೆ ಏನಾಗುತ್ತೋ ನಮ್ಮ ಜೀವನ ಅಂತ ಹೇಳಿ ಈಗ ಸಾಕಷ್ಟು ಚಿಂತೆಗೆ ಒಳಗಾಗಿದ್ದಾರೆ. ಈ ಟೀ ಸ್ಟಾಲ್ಗಳನ್ನು ಹಾಕೊಂಡಿರ್ತಾರೆ ಫುಟ್ಪಾತ್ ಮೇಲೆ, ಅಂಥವ್ರ ಅಂಗಡಿಗಳನ್ನು ಕೂಡ ಈಗ ಎತ್ತಿಸಲಾಗ್ತಾ ಇದೆ. ಇನ್ ದ ಸೆನ್ಸ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನುತಾ, ನಾವು ಗಮನಿಸಿದಾಗ ಈಗ ಜೆಸಿಬಿಗಳು ಯಾವ ರೀತಿ ಗರ್ಜನೆ ಮಾಡ್ತಾ ಇದ್ದಾವೆ ನಾವು ನೋಡ್ತಾ ಇದ್ವಿ. ಹಾಗೆ ಈಗ ಎಲ್ಲೆಲ್ಲಿ ಕಾರ್ಯ ಆರಂಭ ಆಗಿದೆ, ಮತ್ತೊಂದು ಕಡೆ ಇದು ನಿಜಕ್ಕೂ ಬಿಗ್ ಶಾಕ್ ಅಂತ ಹೇಳಬಹುದಲ್ವಾ? ಈ ಫುಟ್ಪಾತ್ ಮೇಲೆ ಏನು ಜೀವನ ನಡೆಸ್ತಾ ಇದ್ರು ಇಷ್ಟು ದಿನ ಅಂಗಡಿಗಳನ್ನು ಹಾಕೊಂಡು, ಅವರಿಗೆ ಸಾಕಷ್ಟು ಈಗ ತೊಂದರೆಗೆ ಒಳಗಾಗಬಹುದಲ್ವಾ ಮುಂದಿನ ದಿನಗಳಲ್ಲಿ ಅಂತ? ಎಸ್ ದೀಪಾ, ಈಗಾಗಲೇ ನಾನು ಪ್ರಸ್ತುತ ಮಲ್ಲೇಶ್ವರಂನ ಒಂದು ಪೈಪ್ಲೈನ್ ರಸ್ತೆಯಲ್ಲಿ ಇರುವಂತದ್ದು. ಏನು ಇವತ್ತಿನಿಂದ ಅಂದ್ರೆ ಜುಲೈ 1ರಿಂದ ಜಿಬಿಎ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಸಚಿವರು, ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರನ್ನು ಒಂದು ರೀತಿ ಖಡಕ್ ಎಚ್ಚರಿಕೆಯನ್ನು ನೀಡಿರುವಂತದ್ದು. ಏನು ಪಾದಚಾರಿ ಮಾರ್ಗದಲ್ಲಿ ಅತಿಕ್ರಮಣ ಮಾಡಿಕೊಂಡಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರನ್ನ ಅಂಗಡಿಗಳನ್ನ ತೆರವು ಮಾಡಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸುವ ಮೂಲಕ ಅಧಿಕಾರಿಗಳನ್ನ ಕಾರ್ಯಾಚರಣೆಗೆ ಇಳಿಯುವಂತೆ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಇದಕ್ಕೂ ಮುಂಚೆ ಜಿಬಿ ಅಧಿಕಾರಿಗಳ ಒಂದು 5 ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ 369 ವಾರ್ಡ್ಗಳಲ್ಲಿ ಫುಟ್ಪಾತ್ ಅನ್ನ ತೆರವು ಮಾಡುವ ನಿಟ್ಟಿನಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸಲಾಗಿತ್ತು. ತದನಂತರದಲ್ಲಿ ಎಲ್ಲ ಒಂದು ಯಾರೆಲ್ಲ ವ್ಯಾಪಾರಸ್ಥರಿದ್ದಾರೆ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಬಳಿಕ ಯಾರೆಲ್ಲ ಒಂದು ಅತಿಕ್ರಮಣ ಮಾಡಿಕೊಂಡಿರುವಂತಹ ಪಾದಚಾರಿ ಮಾರ್ಗವನ್ನು ಅತಿಕ್ರಮಣವನ್ನು ಮಾಡಿಕೊಂಡಿದ್ದಾರೆ ಅಂತಹ ಅಂಗಡಿಗಳನ್ನ ತೆರವು ಮಾಡುವ ಸಲುವಾಗಿ ಅವರಿಗೆ ಒಂದು ರೀತಿ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು. ಸ್ವಯಂ ಪ್ರೇರಿತವಾಗಿ ನೀವೇ ಒಂದು ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡಿ ನಾವು ಬಂದು ಕಾರ್ಯಾಚರಣೆಯನ್ನ ಮಾಡುವ ರೀತಿ ಮಾಡ್ಕೊಳ್ಬೇಡಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಅಂತಹ ಒಂದು ಡೆಡ್ ಲೈನ್ ನಿನ್ನೆಗೆ ಅಂತ್ಯವಾಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಂದಿನಿಂದ ಒಂದು ಫುಟ್ಪಾತ್ ಪಾದಚಾರಿ ಮಾರ್ಗದ ಒತ್ತುವರಿಯ ಕಾರ್ಯಾಚರಣೆ ಇವತ್ತು ಆರಂಭವಾಗುತ್ತೆ. ಇಂದು ಮುಂಜಾನೆಯಿಂದಲೂ ಕೂಡ ಒಂದು ಜಿಬಿಎ 5 ವಲಯದ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಮುಂದಾಗಿರುವಂತದ್ದು. ಇನ್ನು ಸುಮಾರು ಇವತ್ತು ಮೊದಲನೆಯ ಹಂತದಲ್ಲಿ 15 ಕಿಲೋಮೀಟರ್ನಲ್ಲಿ ಈ ಒಂದು ಒತ್ತುವರಿ ತೆರವು ಮಾಡುವಂತಹ ಕಾರ್ಯಾಚರಣೆ ಆರಂಭವಾಗುತ್ತೆ. ಜೊತೆಗೆ 2000 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಒತ್ತುವರಿ ಕಾರ್ಯವನ್ನ ಮಾಡುವಂತಹ ಸದುದ್ದೇಶವನ್ನ ಮೊದಲನೆಯ ಹಂತದಲ್ಲಿ ಇಟ್ಕೊಂಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಮುಖ ರಸ್ತೆಗಳಾಗಿರುವಂತಹ ಅಂದ್ರೆ ಮಲ್ಲೇಶ್ವರಂ ಆಗಿರ್ಬೋದು, ಕೆಆರ್ ಮಾರ್ಕೆಟ್ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಎಂಜಿ ರೋಡ್ ಆಗಿರ್ಬೋದು, ಅವೆನ್ಯೂ ರೋಡ್ ಆಗಿರ್ಬೋದು, ಈ ಎಲ್ಲೆಲ್ಲಿ ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿದೆ ಫುಟ್ಪಾತ್ಗಳನ್ನ, ಅಂತಹ ಜಾಗಗಳಲ್ಲಿ ಒತ್ತುವರಿಯನ್ನ ಮಾಡುವಂತ ಕೆಲಸ ಇವತ್ತಿನಿಂದ ಆರಂಭವಾಗುತ್ತೆ. ಇನ್ನು ಈ ಒಂದು ಒತ್ತುವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆರಂಭವಾಗಿರುವಂತದ್ದು. ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ
ಏನೆಲ್ಲ ಒಂದು ಫುಟ್ಪಾತ್ ಇರುವಂತದ್ದು ಪಾದಚಾರಿಗಳ ಬಳಕೆಗೆ ಹೊರತು ವ್ಯಾಪಾರಸ್ಥರಿಗಲ್ಲ ಅನ್ನುವಂತ ಒಂದು ಆದೇಶದ ಅನುಗುಣವಾಗಿ ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗಿದ್ರೆ ಅದೇ ಸುಪ್ರೀಂ ಕೋರ್ಟ್ನ 2014ರ ಒಂದು ಆದೇಶದ ಪ್ರಕಾರ ಯಾವುದೇ ರೀತಿಯ ನೋಟಿಸ್ ನೀಡದೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೆ ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡುವಂತಿಲ್ಲ ಅನ್ನುವಂತಹ ಆದೇಶದ ಒಂದು ಮೇರೆಗೆ ಒಂದು ರಾಜ್ಯಾಧ್ಯಕ್ಷರಾಗಿರುವಂತಹ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ರಂಗಸ್ವಾಮಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಒಂದು ಕಡೆಯಲ್ಲಿ ಕಾನೂನಿನ ಪಾಲನೆ ಆಗಬೇಕು, ಮತ್ತೊಂದು ಕಡೆಯಲ್ಲಿ ಒಂದು ಜನರ ಜೀವನದ ಬದುಕು ಇಲ್ಲಿ ನಶ್ವರದತ್ತ ಸಿಲುಕ್ತಾ ಇರುವಂತದ್ದು. ಯಾಕಂದ್ರೆ ಸುಮಾರು ಒಂದು 50-60 ವರ್ಷಗಳಿಂದಲೂ ಕೂಡ ಅಂಗಡಿಗಳನ್ನ ಹಾಕೊಂಡು ಜೀವನವನ್ನ ಮಾಡ್ತಿದ್ದಂತವರ ಬದುಕು ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಒಂದು ಬೀದಿ ಬದಿ ವ್ಯಾಪಾರಸ್ಥರು ಕೂಡ ನನ್ನ ಜೊತೆ ಇದ್ರೆ ಬನ್ನಿ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇದೀಗ ಅಜ್ಜಿ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಿ ಅಜ್ಜಿ? ಇಲ್ಲಿ 55 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ನನಗೂ 82 ವರ್ಷ ಈಗ. ಆಮೇಲೆ ನಮಗೂ ಇಲ್ಲಿ ಲೋಕಾಯುಕ್ತದಿಂದ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ನನಗೂ ಕಾಲು ನೋವು. ನಾವು ಇಲ್ಲೇ ವ್ಯಾಪಾರ ಮಾಡಿಕೊಂಡು ಇರೋದು. ನನಗೂ 5 ಮಕ್ಕಳಿದಾವೆ. ಅವ್ರಿಗೆಲ್ಲ ಮದುವೆ ಎಲ್ಲ ಮಾಡಿದ್ದೀನಿ. ನಾವು ಇಲ್ಲಿ ಹಾಕ್ಲೇಬೇಕು. ನಮ್ಗೆ ಲೈಸೆನ್ಸ್ ಇದೆ, ಇದ್ರದ್ದು ಲೈಸೆನ್ಸ್ ಇದೆ. ಅನಂತ್ ಕುಮಾರ್ ಮಾಡ್ಕೊಟ್ಟಿದ್ದಾರೆ, ಲೈಸೆನ್ಸ್ ಇದೆ. 55 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ವ್ಯಾಪಾರ ಮಾಡೋದು. ಮುಂದೇನು ಇಲ್ಲೇ ಮಾಡೋದು ನಾನು. ನನ್ನ ಹೆಸರು ಜಯಮ್ಮ, ಜಯಮ್ಮ ಅಂತ. ಇದಿಷ್ಟು ಕೂಡ ಅಜ್ಜಿಯ ಮಾತು. ಅಂದ್ರೆ ಇಲ್ಲಿ 55 ವರ್ಷಗಳಿಂದ ಇದನ್ನೇ ಜೀವನವಾಗಿ ನಂಬಿಕೊಂಡು ನಾನು ಇಲ್ಲಿ ವೃತ್ತಿಯನ್ನ ಅಂದ್ರೆ ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಜೀವನೋಪಾಯಕ್ಕಾಗಿ. ಆದ್ರೆ ಇದೀಗ ಯಾರೇ ಅಧಿಕಾರಿಗಳು ಬಂದು ಇದನ್ನ ಎತ್ತಿಸಿ ಎದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಎತ್ತೋದಿಲ್ಲ. ನನ್ನ ಜೀವನ ಅಂಶ ಇದೇನೆ, ನನಗೆ ಜೀವನ ಆಧಾರ ಇದೇ ಆಗಿರುವಂತದ್ದು ಅನ್ನುವಂತಹ ಮಾಹಿತಿಯನ್ನ ಇದೀಗ ಅಜ್ಜಿ ನೀಡಿರುವಂತದ್ದು. ದೀಪ, ನನ್ ಧ್ವನಿ ಕೇಳ್ತಾ ಇದೆಯಾ? ಮಾತನಾಡಿ ವಿನುತಾ, ಕೇಳಿಸ್ತಾ ಇದೆ. ಎಸ್ ವಿನುತಾ, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ.